ಅಜ್ಜಿ ಊಟ ಮಾಡಿದ್ರಾ? ಕೊಡ್ಲಾ? ಹಾಂ, ಇಲ್ಲ ಫಸ್ಟು ನಿಮಗೆಲ್ಲ ಊಟ ಮಾಡಿಸ್ಬಿಟ್ಟು ಆಮೇಲೆ ನಾವು ತೊಳಿ. ಸರಿ ಬಡ್ಲಾ? ಇಲ್ಲಿ ಸುಮ್ಮನೆ ತಿರ್ಗಾಡಕ್ಕೆ ನಿಮಗೆಲ್ಲ ಊಟ ಮಾಡಿಸ್ಬಿಟ್ಟು ತಿರ್ಗಾ ಮನೆಗೆ ಹೋಗೋದು. ಸರಿ ಬಡ್ಲಾ? ತಾಯಿ ತಂದೆ ಧರ್ಮ ಮಾಡಿದ್ದು ನಿನ್ನ ಕಾಪಾಡು. ಮೈ ಹುಷಾರಿದೆಯಾ? ಇನ್ನು ನೋವು ಇನ್ನು ತಲೆನೋವು ಕಣಿಪ, ಅದಕ್ಕೆ ಆಸ್ಪತ್ರೆಗೆ ಹೋಗಿ ಕೂತಿದ್ದೆ. ಹುಡುಗರು ಇರ್ತಾವಲ್ಲ ಅವನ್ಗಳಿಗೆ ಕಳ್ಕೊಂಡು. ಔಷಧಿ ಇದೆಯಾ? ಮಗರ ಒಂದು ಸಿರಪ್ ತಕ್ಕೊಡಿಪ್ಪ. ಇಲ್ಲ ಪರವಾಗಿಲ್ಲ ತಗೊಳ್ಳಿ. ಬಡ್ಲಾ? ನಗುತ್ತೆ ಮಕ್ಕಳು ಅಭಿವೃದ್ಧಿಯಾಗಿ ಶ್ರೀಮಂತರಾಗಿ ಸಾಕು. ಸರಿ ಬರ್ತೀನಿ. ಅಜ್ಜಿ ಪಾಪ ಯಾವುದೋ ಒಂದು ಮೂಲೆಯಲ್ಲಿ ಕೂತಿದ್ರು, ಕಣ್ಣು ಬಿತ್ತು, ಊಟ ಇತ್ತು, ಹಂಗೆ ಊಟ ಕೊಟ್ಕೊಂಡು ಹೋಗೋಣ ಅಂತ ಸುಮ್ಮನೆ ಕಷ್ಟ ಸುಖ ಮಾತಾಡ್ಕೊಂಡಿದ್ದೆ. ಅಷ್ಟರಲ್ಲಿ ನನಗೆ ತಲೆನೋವು ಇದೆ, ಔಷಧಿ ಬೇಕು, ಯಾವತ್ತಾದರೂ ಈ ಕಡೆ ಬಂದಾಗ ಔಷಧಿ ಈಸ್ಕೊಡು ಅಂತಂದರು. ನಾನು ತಿರ್ಗಾ ಈ ಕಡೆ ಯಾವತ್ತು ಬರ್ತೀನಿ ಏನು ಬರ್ತೀನೋ ಗೊತ್ತಿಲ್ಲ. ಜೇಬಲ್ಲಿ 200 ರೂಪಾಯಿ ಕ್ಯಾಶ್ ಇತ್ತು. ಅಜ್ಜಿ ನೀವೇ ತೊಗೊಂಬಿಡಿ, ಔಷಧಿ ನೀವೇ ತೊಗೊಂಬಂದ್ಬಿಡಿ ಅಂತ ಅಂದ್ಬಿಟ್ಟು ಅವರು ಕೊಟ್ಟಿದ್ದೀವಿ. ಒಳ್ಳೆ ಆಶೀರ್ವಾದ ಕೊಟ್ಟರು. ಸಾಕು ಜೀವನದಲ್ಲಿ ಅಷ್ಟು ಸಿಕ್ಕಿದ್ರು.